ಶಿಕ್ಷಣ ನಮ್ಮ ಬದುಕನ್ನು ಬದಲಾಯಿಸುತ್ತೆ, ಆಲೋಚನೆಯನ್ನ ಬದಲಾಯಿಸುತ್ತೆ ಅಂತ. ಆದರೆ 21ನೇ ಶತಮಾನದಲ್ಲಿ ನಾವಿದ್ದೇವೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಇವತ್ತೂ ನೆಲದ ಮೇಲೆ ಕೂರ್ತಾ ಇದ್ದಾರೆ. ನಿಜವಾಗ್ಲೂ ಇದು ವಿಪರ್ಯಾಸದ ಸಂಗತಿ. ತುಂಬ ಜನ ಶಿಕ್ಷಕರು ಕಾಳಜಿಯಿಂದ ದಾನಿಗಳನ್ನ ಸ್ವಂತ ಹಣವನ್ನ ಹಾಕಿ ತಮ್ಮ ತಮ್ಮ ಶಾಲೆಗಳ ಸಬಲೀಕರಣ ಮಾಡ್ತಾ ಇದ್ದಾರೆ. ಸರ್ಕಾರ ಕೊಡ್ತಾ ಇದೆ, ಇಲ್ಲ ಅಂತ ತುಂಬಾ ಫೆಸಿಲಿಟಿ ಕೊಡ್ತಾ ಇದೆ, ಬಿಲ್ಡಿಂಗ್ ಕೊಟ್ಟಿದೆ, ನೀರು ಕೊಟ್ಟಿದೆ, ಶೌಚಾಲಯ ಕೊಟ್ಟಿದೆ. ಆದರೆ ನಮ್ಮ ಶಾಲೆಗಳಿಗೆ ಅಥವಾ ನಮ್ಮ ಮಕ್ಕಳಿಗೆ ಅಷ್ಟು ಸಾಕಾಗೋದಿಲ್ಲ ಅಂತ. ನಮ್ಮ ಶಾಲೆಗೆ ಮಕ್ಕಳು ಇವತ್ತು ನೆಲದ ಮೇಲೆ ಕೂರುವಂತ ಪರಿಸ್ಥಿತಿ ಇದೆ. ಕಾಂಪೌಂಡು ಬಿಲ್ಡಿಂಗು ಅಷ್ಟು ಕೊಟ್ಟರೆ ಸಾಕಾಗಲ್ಲ. ಈಗಿನ ಪರಿಸ್ಥಿತಿಗೆ ತಕ್ಕಂತೆ ಸುಧಾರಿತವಾದಂಥ ತಂತ್ರಜ್ಞಾನವನ್ನು ಬಳಸಿ ಶಿಕ್ಷಣವನ್ನು ಕೊಡ್ತಿರುವಂತಹ ಪರಿಸ್ಥಿತಿ ಖಂಡಿತ ಈಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಿದೆ. ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಬದಲಾವಣೆಯ ಪರ್ವದಲ್ಲಿ ನಾವೇ ನಿಂತಿದ್ದೇವೆ. ಅಂತಹ ಸಂದರ್ಭದಲ್ಲಿ ನಮ್ಮ ಶಾಲೆಯ ಮಕ್ಕಳಿಗೆ ಒಂದಿಷ್ಟು ಮಕ್ಕಳು ನೆಲ ಬಿಟ್ಟು ಚೇರ್ನ ಟೇಬಲ್ ಮೇಲೆ ಆರಾಮಾಗಿ ಕೂತು ಕಲಿಬೇಕಂತ ಆಗ್ಬೇಕು ಅಂತ ಹೇಳೋದು ನಮ್ಮ ಮನದ ಆಸೆ. ಒಂದು ಘಟನೆ ನೆನಪು ಮಾಡ್ಕೊಳ್ತಾ ಇದ್ದೀನಿ. 2022ರಲ್ಲಿ ಮಾಚಗೊಂಡಹಳ್ಳಿ ಕ್ಲಸ್ಟರ್ಗೆ ಸಿನಾಪ್ಸಿಸ್ ಕಂಪನಿ ಕಡೆಯಿಂದ ನೋಟ್ ಪುಸ್ತಕ ಬಂದಿತ್ತು. ಬರೀ ಮಾಚಗೊಂಡಹಳ್ಳಿ ಕ್ಲಸ್ಟರ್ ಅಲ್ಲಿ ಅಷ್ಟೇ ಅಲ್ಲ, ಅವತಿ ಕ್ಲಸ್ಟರ್ಗೂ ಬಂದಿತ್ತು. ತುಂಬಾ ಚೆನ್ನಾಗಿರುವಂತ ನೋಟ್ ಪುಸ್ತಕ. ಅವತ್ತು ನಾನು ಧರ್ಮಸ್ಥಳ ಹೋಗಿದ್ವಿ ಫ್ಯಾಮಿಲಿ ಎಲ್ಲ. ದೇವಸ್ಥಾನದೊಳಗೆ ಹೋಗ್ಬೇಕಾದ್ರೆ ನನಗೆ ಫೋನ್ ಬಂತು ಇಂಡಿಯಾ ಸುಧಾರ್ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಅವ್ರ ಕಡೆಯಿಂದ, ಮೇಡಮ್ ಈ ಸಲ ಪುಸ್ತಕಗಳನ್ನು ಕೊಡ್ತಾ ಇಲ್ಲ, ತುಂಬಾ ಬೇಜಾರಾಯ್ತು ನನಗೆ. ಇಲ್ಲ, ನಾವು ಫರ್ನಿಚರ್ ಅನ್ನು ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳಿಗೆ. ಸರ್ ಹಾಗಾದ್ರೆ ನಮ್ಮ ಕ್ಲಸ್ಟರ್ ಒಂಚೂರು ಒದಗಿಸ್ಬೋದಾ ಸರ್? ನೋಡೋಣ ಮೇಡಮ್, ಯೋಚನೆ ಮಾಡ್ತೀವಿ ಅಂತ ಅಂದರು. ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕಾದ್ರೆ ದೇವ್ರ ಹತ್ರ ಅದನ್ನೇ ಬೇಡ್ಕೊಂಡು ಪ್ರದರ್ಶನ ಮಾಡ್ಕೊಂಡು ಹೊರಗೆ ಬಂದೆ. ಹೊರಗೆ ಬಂದ ತಕ್ಷಣ ಮತ್ತೆ ದೇವರ ಆಶೀರ್ವಾದ ಗೊತ್ತಿಲ್ಲ, ಅವ್ರದೇ ಫೋನ್ ಬಂತು. ಆಯ್ತು ಮೇಡಮ್, ನಿಮ್ಮ ಕ್ಲಸ್ಟರ್ನ 22 ಶಾಲೆಗೆ ನಲಿಕಲಿ ಟೇಬಲ್ ಚೇರ್ ತರಿಸ್ತೀವಿ ಅಂತ ಅಂದ್ರು. 2023ರಲ್ಲಿ 22 ಶಾಲೆ ಬಂದಿತ್ತು, 4 ಲಕ್ಷ ರೂಪಾಯಿಲಿ. ಅದು ಮೊದಲನೇ ಬಾರಿ ಬಂದಂಥದ್ದು. ಬಹುಶಃ ಕಳೆದ 3 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಶಿಕ್ಷಕರ ಸೇವಾ ಬಳಗ, ಅದು ಗೀತಾ ಮೇಡಮ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಪ್ರತಿ ವರ್ಷ ಅವರಿಗೆ ಆತ್ಮೀಯರು ಪರಿಚಯಸ್ಥರಾಗಿರ್ತಕ್ಕಂಥ ಸಿನ್ಫೋಸಿಸ್ ಕಂಪನಿ ಬೆಂಗಳೂರು ಮತ್ತು ಇಂಡಿಯಾ ಸುಧಾರ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ಪ್ರತಿ ವರ್ಷ ಎಲ್ಲ ಶಾಲೆಗಳಿಗೆ ಒಂದಲ್ಲ ಒಂದು ರೀತಿಯ ಸಹಕಾರವನ್ನು ಆ ಒಂದು CSR ಫಂಡ್ ನಿಧಿಯಿಂದ ಕೊಡಿಸ್ತಾ ಇರೋದ್ರಿಂದ ಈ ಒಂದು ಶಿಕ್ಷಕರ ಸೇವಾ ಬಳಗದ ಎಲ್ಲ ತಂಡದವರಿಗೆ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಶಿಕ್ಷಣದಲ್ಲಿ ಸರ್ಕಾರ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ, ಬಡವರ ಮನೆಯ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನು ಯಾವುದೇ ಸರ್ಕಾರ ಇದ್ರೂ ಮಾಡ್ತಾ ಇದ್ದೇವೆ. ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಅದು ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ರಾಜ್ಯದ ಜನರ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ಆರೋಗ್ಯಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ಮತ್ತೆ ಜನರ ಬದುಕಿಗೆ ಆದ್ಯತೆಯನ್ನು ಕೊಡೋದು ಸರ್ಕಾರದ ಜನಪ್ರತಿನಿಧಿಗಳ ಕರ್ತವ್ಯ. ಅದನ್ನು ನಾವು ಮಾಡ್ತಾ ಇದ್ರು ಅದರ ಜೊತೆ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಈ ಶಿಕ್ಷಣಕ್ಕೆ ಕೈ ಜೋಡಿಸಿದ್ರೆ ಖಂಡಿತ ಅದು ನಮ್ಮ ಸರ್ಕಾರದ ಜೊತೆ ಕೈ ಜೋಡಿಸಿದಾಗ ಎಲ್ಲ ಬಡವರ ಮನೆಯ ಮಕ್ಕಳಿಗೆ ಉನ್ನತವಾದಂಥ ಶಿಕ್ಷಣ ದೊರಕ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಭಕ್ತಿ ಅಂತ ಹೇಳಿದ್ರೆ ಇದೊಂದು ಸೇವಾ ವೃತ್ತಿ. ಅಂಥದ್ರಲ್ಲಿ ಇವತ್ತೆಲ್ಲ ಇಲ್ಲಿ ಶಿಕ್ಷಕರು ಸೇರಿದ್ದೀರಾ. ನಿಮಗೆ ನಿಮ್ಮ ಶಾಲೆಯ ಮಕ್ಕಳುಗಳಿಗೆ ಒಳ್ಳೆಯ ವಿದ್ಯೆಯನ್ನು ಕಲಿಸ್ಲಿಕ್ಕೆ ಅವರಿಗೂ ಚೇರು ಟೇಬಲ್ ಬೇಕು ಅಂತೇಳಿ ನಮ್ಮ ಗೀತಾ ಮೇಡಮ್ ಅವರು ಈ ತಂಡ
ಒಂದು ಅವರ ಕಂಪ್ನಿಯಿಂದ ಏನು CSR ಫಂಡಲ್ಲಿ ಸುಮಾರು 71 ಶಾಲೆಗೆ ಸುಮಾರು 992 ಚೇರು ಟೇಬಲ್ಗಳನ್ನು 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಡಿಸ್ತಾ ಇದ್ದಾರೆ. ನಾನು ಆ ಏನು ಬೆಂಗಳೂರಿನ ಕಂಪ್ನಿ ಇದೆ ಅವರಿಗೆ ಭಗವಂತ ಈ 3 ವರ್ಷ ಅಲ್ಲ, ಯಾವಾಗಲೂ ಪ್ರತಿ ವರ್ಷ ಈ ರೀತಿ ಬಡ ಮಕ್ಕಳ ಓದುವ ಶಾಲೆಗಳಿಗೆ ಅವರ CSR ಫಂಡಲ್ಲಿ ಕೊಡುವ ಶಕ್ತಿಯನ್ನ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಒಂದು ಧನ್ಯವಾದವನ್ನ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಕಾರಣೀಕರ್ತರು ಅಲ್ಲಂಪುರ ಶಾಲೆಯ ಶಿಕ್ಷಕರು. ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ. ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಮ್ಮ ಶಿಕ್ಷಕರ ಸೇವಾ ಬಳಗದಿಂದ ಹೃದಯಪೂರ್ವಕ ಧನ್ಯವಾದ. ಈ ದಿನ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು, ಶಿಕ್ಷಕರ ಸೇವಾ ಬಳಗ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ನಲಿಕಲಿ ಟೇಬಲ್ ಮತ್ತು ಚೇರ್ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಗೌರವಾನ್ವಿತ PO ಅವರೇ, ಅದು ಜ್ಞಾನ ಎಲ್ಲರಿಗೂ ಕೂಡ ಚೆಲ್ಲಬೇಕಾಗಿರ್ತಕ್ಕಂಥದ್ದು, ಎಲ್ರಿಗೂ ಸಿಗ್ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಒಂದು ಪುಸ್ತಕವನ್ನು ಕೊಟ್ರಿ, ಘಮಲು ಬೀಜದಿಂದ ಬಟ್ಟಲಿಗೆ, ಬೀಜದಿಂದ ಬಟ್ಟಲಿಗೆ, ಗೀತಾ ಮೇಡಮ್ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಮುಂದುವರೆದೊಂದು ಹೆಜ್ಜೆ ನೆಲದಿಂದ ಚೇರ್ಗೆ, ನೆಲದಿಂದ ಚೇರ್ನ ಮೇಲೆ ಮಕ್ಕಳನ್ನ ಕೂಡಿಸ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕೆ ಅಂದ್ರೆ ಈ ಅಕ್ಷರ ಜ್ಞಾನ ಅಂತಕ್ಕಂಥದ್ರ ಬಗ್ಗೆ, ಅಕ್ಷರದ ಬಗ್ಗೆ ನಮ್ಮ ದೇವನೂರು ಮಹಾದೇವ ಒಂದು ಬರೆದಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಯಾವತ್ತಾದ್ರೂ ಒಂದಿನ ಫಲ ಕೊಟ್ಟೇ ಕೊಡ್ತದೆ 100%. ಆದರೆ ಆ ಬೀಜ ಬಲಿಷ್ಠವಾಗಿರ್ತಕ್ಕಂತಹ, ಫಲ ಕೊಡ್ತಕ್ಕಂತಹ ರೀತಿಯ ಬೀಜ ಆಗಿರ್ಬೇಕಾಗ್ತದೆ. ಆ ಬೀಜಗಳನ್ನ ತಯಾರು ಮಾಡ್ತಕ್ಕಂಥವರು ತಾವು ಗುರುಗಳಾಗಿರ್ತಕ್ಕಂಥವ್ರು. ನೋಡಿ, ನಮ್ಗೆಲ್ಲ ನೆನಪಿರ್ತಕ್ಕಂಥದ್ದು ಬಾಲ್ಯದಿಂದ ಕೂಡ ಎಲ್ಲ PUC, SLC, PUC ಮತ್ತೆ ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲ ಓದಿರ್ತೀವಿ. ಸುಮಾರು ಜನ ಎಲ್ಲ ಡಿಗ್ರಿ ಓದಿರ್ತಕ್ಕಂಥವ್ರು ಇದ್ದೀರಾ. ನಮ್ಗೆಲ್ಲ ನೆನಪಿರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಇರ್ತಕ್ಕಂತಹ ಸ್ನೇಹಿತರು ಮತ್ತೆ ಗುರುಗಳು ಯಾರಿದ್ದಾರೆ ಎಲ್ಲರೂ ನೆನಪಿದ್ದಾರೆ ನಮಗೆ. ಹೈಸ್ಕೂಲ್ಗೆ ಬಂದ ಸಂದರ್ಭದಲ್ಲಿ 70% ನೆನಪಿದ್ದಾರೆ, 30% ಮರ್ತೋಗ್ಬಿಟ್ಟಿದ್ದೀವಿ. PUCಗೆ ಬಂದಾಗ 50-50, ಡಿಗ್ರಿಗೆ ಬಂದಾಗ 30% ಕೂಡ ತುಂಬಾ ನಿಯರೆಸ್ಟ್ ಇರ್ತಕ್ಕಂತಹ ಫ್ರೆಂಡ್ಸು, ಟೀಚರ್ಸ್, ಲೆಕ್ಚರರ್ಸ್ ಮಾತ್ರ ನೆನಪಿರ್ತಾರೆ, ಉಳಿದಿರ್ತಕ್ಕಂಥವರು ನೆನಪಿಗೆ ಬರೋದಿಲ್ಲ. ಹಾಗಾಗಿ ತಾವು ಏನು ಬೇಸ್ಮೆಂಟ್ ಅನ್ನು ಆಗ್ತಾ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಶಿಕ್ಷಕರು, ಗುರುಗಳಿದ್ದೀರಿ. ಸೊ ನೀವು ಯಾವತ್ತೂ ಕೂಡ ಸದಾ ನೆನಪಲ್ಲಿ ಇರ್ತಕ್ಕಂಥವ್ರು, ಸದಾ ಹಸಿರಾಗಿರ್ತಕ್ಕಂಥವ್ರು. ಸೊ ಆ ಜ್ಞಾನವನ್ನ, ಅಕ್ಷರವನ್ನ ಮಕ್ಕಳಿಗೆ ಕಲಿಸ್ತಾ ಇರ್ತಕ್ಕಂಥವ್ರು. ಸರ್ ಮಾತಾಡ್ತಾ ಇದ್ದ, ಆಗ್ಲೇ ಕೂತ ಇದ್ದಾಗ ಹೇಳ್ತಾ ಇದ್ರು ಬಂದು, ಸರ್ ಎಲ್ಲ ನೀಲಿ ಹಾಕ್ಬಿಟ್ಟಿದ್ದೀರ ಸರ್, ಚೇರ್ಗಳು ನೀಲಿ ಇದೆ ಅಂತ ಹೇಳ್ಬಿಟ್ಟು. ಹಾಗೇನೆ ಅಂಬೇಡ್ಕರ್ ಬಗ್ಗೆನೂ ಅವರು ಹೇಳಿದ್ರು. ಒಬ್ಬ ಎಲ್ಲೋ ಅನಾಭಿನ್ನಾಗಿರ್ತಕ್ಕಂಥ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಇಡೀ ವಿಶ್ವಕ್ಕೆ ಜ್ಞಾನವನ್ನ ಪಸರಿಸಿರ್ತಕ್ಕಂಥವ್ನು. ಅದನ್ನ ಬರ್ಡೇನ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಕರಿತೀವಿ, ಅವ್ರನ್ನ ವಿಶ್ವ ಜ್ಞಾನ ದಿನಾಚರಣೆ ಅಂತ ಹೇಳ್ಬಿಟ್ಟು ಕರಿತೀವಿ. ವಿಶ್ವಜ್ಞಾನ ದಿನಾಚರಣೆ ಅಂದ್ರೆ ಸುಮಾರು 32 ಡಿಗ್ರಿಗಳನ್ನ ಪಡೆದಿರ್ತಕ್ಕಂಥವ್ರು, ಒಂದು ತಳ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಅಕ್ಷರದಿಂದ ದೂರ ಇದ್ದಿರ್ತಕ್ಕಂಥ ಸಮುದಾಯದವರಿಗೆಲ್ಲರಿಗೂ ಕೂಡ ಅಕ್ಷರವನ್ನ ಕಲಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಹಿಂದೆ ಯಾವುದೋ ಕಾಲಘಟ್ಟದಲ್ಲಿ ಮಹಿಳೆಯರಿಗಾಗಿರ್ಬೋದು, ಶ್ರಮಜೀವಿಗಳಿಗಾಗಿರ್ಬಹುದು, ಕೆಲವು ಸಮುದಾಯಗಳಿಗೆ ಅಕ್ಷರದಿಂದ ವಂಚನೆಯನ್ನು ಮಾಡಲಾಗಿತ್ತು. ಸೊ ಇವತ್ತು ಅದೇ ರೀತಿ ಇದೆಯಾ ಕಾಲಘಟ್ಟ? ಇಲ್ಲ, ಬದಲಾವಣೆ ಆಗಿದೆ. ಎಲ್ರಿಗೂ ಕೂಡ ಅಕ್ಷರವನ್ನ, ಜ್ಞಾನವನ್ನ ಪಡೀತಕ್ಕಂಥ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಾಗಿದೆ. ಅಂದ್ರೆ ಎಂಜಾಯ್ ಮಾಡ್ಬೇಕಾಗಿತ್ತು, ಅವರನ್ನೇ ಅದ್ರ ವಿರುದ್ಧವಾಗಿ ನಿಂತ್ಕೊಡ್ತಾರೆ. ಬೇಡ, ಅವ ಯಾರೋ ಒಬ್ಬ ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಮಗೇನು ರೈಟ್ಸ್ ಕೊಡಿಸ್ತಕ್ಕಂಥದ್ದು ಅಂತ ಬಾಬಾ ಸಾಹೇಬರು ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆಯನ್ನ ಕೊಟ್ಟು ಬರ್ತಾರೆ. ಹೆಣ್ಣು ಮಕ್ಕಳಿಗೆ ನಾನು ರೈಟ್ಸ್ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ. ನಿಜವಾಗ್ಲೂ ಕೂಡ ಇವತ್ತು ಹೆಣ್ಣು ಮಕ್ಕಳು ಇಷ್ಟೆಲ್ಲಾನು, ನೀವು ಟೀಚರ್ಸ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, IPS ಆಫೀಸರ್ಸ್ ಏನೆಲ್ಲ ಆಗಿದ್ದಾರೆ. ನಿಮಗೆ ಪ್ರಸ್ತುತ ಏನೋ ಪ್ರಸವದ ಸಮಯದಲ್ಲಿ ವಿತ್ ಸ್ಯಾಲರೀಸು ನಿಮ್ಗೆ ಇದನ್ನು ರಜೆಗಳನ್ನೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಇವೆಲ್ಲ ಕೂಡ ಎಲ್ಲಿಂದ ಬಂದಿತ್ತು ಅಂತಂದ್ರೆ ಆ ಹಿಂದೂ ಕೋಡ್ ಬಿಲ್ ನಲ್ಲಿ ಬಾಬಾ ಸಾಹೇಬರು ಇನ್ಕಾರ್ಪೊರೇಟ್ ಮಾಡಿರ್ತಕ್ಕಂಥದ್ದು. ಸೊ ಅವ್ರನ್ನ ಯಾರು ಕೂಡ ಮರಿಲಿಕ್ಕಿಲ್ಲ. ಕೇವಲ ಇದೇನಾಗ್ತದೆ,
ನಮ್ಮ ಒಂದು ಭಾರತ ದೇಶದಲ್ಲಿ ಮಾತ್ರನೇ ಆ ರೀತಿ ಅವರ ಬಗ್ಗೆ ಒಂದು ಸಮುದಾಯದಿಂದ ಬಂದಿರತಕ್ಕಂಥವ್ರು ಅಂತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ನಾವು ಯೋಚನೆ ಮಾಡ್ತೀವಿ ಬ್ಯಾಕ್ಗ್ರೌಂಡ್ ಅಲ್ಲಿ. ಆದ್ರೆ ನಿಜವಾಗ್ಲೂ ಕೂಡ ವಿಶ್ವ ಅವರನ್ನ ವಿಶ್ವಜ್ಞಾನಿ ಅಂತ ಹೇಳ್ಬಿಟ್ಟು ಎಲ್ಲಾ ಇದು ಎಲ್ಲಿ ಯೂನಿವರ್ಸಿಟೀಸ್ ಇದೆ ಅಲ್ಲೆಲ್ಲ ಕೂಡ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಇದು ಸಾರವಾಗಿ ನೆನಪು ಮಾಡಿದ್ರು, ಹಾಗಾಗಿ ಬಂತು ಅಷ್ಟೇ. ಅಂಬೇಡ್ಕರ್ ಯಾರು ಅಂತಂದ್ರೆ, ಅಂಬೇಡ್ಕರ್ ಅಂತಂದ್ರೆ ನಾವು ಹೇಳೋದ್ರಲ್ಲೇ ಈಸ್ ಬಿಲಾಂಗ್ಸ್ ಟು ಶೆಡ್ಯೂಲ್ ಕಾಸ್ಟ್ ಇಲ್ಲ ಒಂದು ಕಾನ್ಸ್ಟಿಟ್ಯೂಷನ್ ಬರೆದಿರ್ತಕ್ಕಂಥವ್ರು. ಇನ್ನೊಂದು ಮತ್ತೊಂದು ಅಂತಂದ್ರೆ ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಯಾರು ಅಂತಂದ್ರೆ, ಅಂಬೇಡ್ಕರ ಯಾರು? ಅಂಬೇಡ್ಕರ ಅಂತಂದ್ರೆ ಅಂಬೇಡ್ಕರ ಯಾರು? ಅಂಬೇಡ್ಕರ ಹೆಂಗ ಹೇಳಲಪ್ಪ ನಾನು ಒಂದು ವಾಕ್ಯದ ಉತ್ತರ, ತಲೆ ಎತ್ತಿ ನೋಡಿರೋ ನೀಲಿ ಬಾನಿನೆತ್ತರ, ಅಕ್ಷರ ವಂಚಿತರಿಗೆ ಪಾಠ ಪದ್ಯ ಆದವನು. ಒಂದು ಕಾಲದಲ್ಲಿ ಅಕ್ಷರನ ಕಲಿಸ್ತಾ ಇರಲಿಲ್ಲ, ಹೊರಗಡೆ ಕೂಡಿಸ್ತಾ ಇದ್ರು ಅವನ್ನ. ಅದಕ್ಕೆ ನಾನು ಅದನ್ನ ನೆನಪು ಮಾಡ್ಕೊಂಡೆ. ನೆಲದಿಂದ ಚೇರಿಗೆ ಬರ್ತಾ ಇದ್ದೀರ ಅಂತಂದ್ರೆ ಹೊರಗಡೆ ಎಲ್ಲ ಕೂತಿರ್ತಕ್ಕಂಥ ಗೋಣಿ ಚೇರದ ಮೇಲೆ ಇರ್ತಕ್ಕಂತಹ ಒಬ್ಬ ಸ್ಟೂಡೆಂಟ್ ಇವತ್ತು ಇಡೀ ಜ್ಞಾನಿ ಆಗಿದ್ದಾನೆ. ಎಲ್ಲ ನೆಲದ ಮೇಲೆ ಕೂರ್ತಾ ಇರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂತಹ ಮಕ್ಕಳು ಇವತ್ತು ಕೂಡ ಚೇರ್ ಮುಖಾಂತರವಾಗಿ ವಿಶ್ವವ್ಯಾಪ್ತಿಯಾಗಿ ಬೆಳೆಯುವಂತ ಒಂದು ಕಾರ್ಯಕ್ರಮವನ್ನ ಇದ್ರ ಮುಖಾಂತರವಾಗಿ ಆಯೋಜನೆ ಮಾಡಿದ್ದೀರಾ. ಈ ಕಾರ್ಯಕ್ರಮ ತುಂಬಾ ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥದ್ದು ಒಂದು ಸಮುದಾಯ ಏನು ನಿಮ್ಮ ಟೀಚರ್ಸ್ ಇರ್ತಕ್ಕಂಥವರೆಲ್ಲ ಕೂಡ ಯಾರೋ ದಾನಿಗಳನ್ನ ಅಪ್ರೋಚ್ ಮಾಡಿ ಅವರಿಂದ ಕಲೆಕ್ಟ್ ಮಾಡಿ ಎಲ್ಲೋ ಊಟ ಇಲ್ಲದೆ ಇರ್ತಕ್ಕಂಥವ್ರಿಗೆ, ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರಿಗೆ ಹಸಿವನ್ನ ನೀಗಿಸಿ, ಜ್ಞಾನದ ಹಸಿವಿನ ಜೊತೆ ಹೊಟ್ಟೆ ಹಸಿವಿನ ಜೊತೆ ಜ್ಞಾನದ ಹಸಿವನ್ನ ನೀಗಿಸ್ತಾ ಇರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ತಾವೆಲ್ಲ ಮಾಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲಾ ಗುರುವೃಂದಕ್ಕೂ ನನ್ನ ಶಿರಸ್ಸು ಸಾಷ್ಟಾಂಗ ನಮಸ್ಕಾರಗಳು. ತಾವೆಲ್ಲ ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.